ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಅರವಿಂದ ಬೆಲ್ಲದ್ ಹೇಳಿದ್ದಾರೆ. ಹೌದು, ಗೃಹಲಕ್ಷ್ಮಿ ಹಣ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಕೋಲಾಹಲವೇ ನಡೆದು ಹೋಯಿತು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರು ಸುಳ್ಳು ಮಾಹಿತಿಯನ್ನು ಸದನದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿರುವಂತಹ ಅರವಿಂದ ಬೆಲ್ಲದ್ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಡಬೇಕು, ಕಾಟಾಚಾರಕ್ಕೆ ಉತ್ತರವನ್ನು ಕೊಡಬಾರದು ಅಂತ ಹೇಳಿದ್ದಾರೆ. ನೋಡ್ರಿ, ಸುಮಾರು ನಾವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರಿಯಾಗಿ ಬಡವರಿಗೆ ದುಡ್ಡು ಕೊಡ್ತಾ ಇಲ್ಲ, ಸುಮ್ಮನೆ ನೀವು ಮಾತು ಕೊಟ್ಟಿದ್ದೀರಿ ಅದ್ರ ಪ್ರಕಾರ ದುಡ್ಡು ಕೊಡ್ತಾ ಇಲ್ಲ ಅಂಥೇಳಿ ಪ್ರಶ್ನೆಯನ್ನು ಎತ್ತಲಾಗಿತ್ತು. ಅದಕ್ಕೆ ಮಂತ್ರಿಗಳು ತಪ್ಪು ಉತ್ತರ ಕೊಟ್ಟರು. ನೀವು ಉತ್ತರ ತಪ್ಪು ಕೊಡ್ತಾ ಇದ್ದೀರಿ, ಸದನಕ್ಕೆ ಮಾಹಿತಿಯನ್ನು ಮುಚ್ಚಿಡ್ತೀರಂತ ಹೇಳಿದಾಗೂ ಕೂಡ ಮಂತ್ರಿಗಳು ಭಾಳ ಜೋರು ಬಾಯಿ ಮಾಡಿ ಶಾಸಕರನ್ನ ಕೂಡಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಈಗ ಸಂಪೂರ್ಣ ಮಾಹಿತಿ ಹೊರಗೆ ಬಂದೈತಿ. ಸುಮಾರು 10-12 ಬೇರೆ ಬೇರೆ ಜಿಲ್ಲೆಗಳಿಂದ ಇನ್ಫಾರ್ಮೇಷನ್ ಬಂದೈತೆ. ಸುಮಾರು 5,000 ಕೋಟಿ ಅಷ್ಟು ದುಡ್ಡನ್ನು ಇನ್ನೂ ತನಕ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಜನರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ. ಆದರೆ ಸದನಕ್ಕೆ ಸಂಪೂರ್ಣವಾಗಿ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮಂತ್ರಿಗಳು ಇವತ್ತು ತಪ್ಪಿಸಿ ಓಡಾಡುವಂಥ ಕೆಲಸ ಮಾಡ್ತಿದ್ದಾರೆ. 2 ದಿನದಿಂದ ಇದಕ್ಕೆ ಉತ್ತರ ಕೊಡಬೇಕಾಗ್ತೈತಿ ಅಂಥೇಳಿ ಅವರು ಸದನಕ್ಕೆ ಬಂದಿಲ್ಲ.